ರೌಡಿ ಶೀಟರ್ ಬಿಕ್ಲು ಶಿವು ಭೀಕರ ಕೊಲೆ ಪ್ರಕರಣ ಇಂದು ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಶಾಸಕ ಭೈರತಿ ಬಸವರಾಜ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹೈಕೋರ್ಟ್ ರಜಾ ಕಾಲದ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ನ್ಯಾಯಮೂರ್ತಿ ಜಿ ಬಸವರಾಜ್ ಮುಂದೆ ಅರ್ಜಿ ವಿಚಾರಣೆ ಬರಲಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣ ಇವತ್ತು ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ಏನಾಗುತ್ತೆ ಅನ್ನೋದೊಂದು ಕುತೂಹಲ. ಶಾಸಕ ಭೈರತಿ ಬಸವರಾಜ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗೋದು. ಹೈಕೋರ್ಟ್ ರಜಾ ಕಾಲದ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ನ್ಯಾಯಮೂರ್ತಿ ಜಿ ಬಸವರಾಜ್ ಮುಂದೆ ಅರ್ಜಿಯ ವಿಚಾರಣೆ. ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿ ಭೈರತಿ ಇದ್ದಾರೆ. ಸಿಗ್ಲಿಲ್ಲ ಅಂದ್ರೆ ಸಂಕಷ್ಟ. ಹಾಗಾಗಿ ಏನಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದನ್ನು ನೋಡಬೇಕಾಗತ್ತೆ. ಸಿಐಡಿ ಕಾದು ಕೂತಿರೋದು ಭೈರತಿ ಅವರನ್ನು ವಶಕ್ಕೆ ಪಡ್ಕೊಳ್ಬೇಕು, ತನಿಖೆಯನ್ನ ಮಾಡಬೇಕು ಅಂತ. ಯಾಕಂದರೆ ಈ ಪ್ರಕರಣದಲ್ಲಿ ಸಾಕ್ಷಿನಾಶ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಸಿಟ್ಟಿಂಗ್ MLA. ಸೊ ಈ ಪ್ರಕರಣದಲ್ಲಿ ಇವ್ರ ಹೆಸರು ಕೂಡ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಇವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ಅಂತ. ಆ ಕಾರಣಕ್ಕಾಗಿ ಏನಾಗುತ್ತೆ ಅನ್ನೋದೊಂದು ಕುತೂಹಲ ಆಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ಏನು ಸಲ್ಲಿಕೆ ಮಾಡ್ಕೊಂಡಿದ್ದಾರೋ ಇದು ಕ್ಯಾನ್ಸಲ್ ಆಯಿತು ಅಂದರೆ ಸಂಕಷ್ಟ, ಮಂಜೂರಾಯಿತು ಅಂತಂದರೆ ರಿಲೀಫು. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಭೈರತಿ ಪರವಾಗಿ ಸಂದೇಶ್ ಚೌಟಾ ವಾದ ಮಂಡಿಸ್ತಾ ಇದ್ದಾರೆ. ಸಿಐಡಿ ಪರವಾಗಿ ವಾದಿಸಲಿರುವುದು SPP BN ಜಗದೀಶ್. ಆಕ್ಷೇಪಣೆ ಸಲ್ಲಿಕೆ ಮಾಡಿ ವಾದಿಸಲಿರೋ SPP BN ಜಗದೀಶ್ ಅವರು ಭೈರತಿ ಬಸವರಾಜ್ ವಿರುದ್ಧ ಹಲವು ಸಾಕ್ಷಿಗಳಿಗಿದೆ ಅಂತ ಅಂದಿದ್ದಾರೆ. ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ. ಟವರ್ ಲೊಕೇಶನ್, ಕಾಲ್ ರೆಕಾರ್ಡ್ಸ್ ಮಾಹಿತಿ ಸಂಗ್ರಹಿಸಿರುವಂತಹ ಸಿಐಡಿ A1 ಜಗದೀಶ್, A5 ಭೈರತಿ ಬಸವರಾಜ್, A20 ಅಜಿತ್ ಈ ಮೂವರ ನಡುವೆ ನಡೆದಂತ ಕಾಲ್ ರೆಕಾರ್ಡ್ ಸಂಭಾಷಣೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇದೇ ಮಾಹಿತಿಯನ್ನು ಕೂಡ ನೀಡಲಾಗಿತ್ತು. ಈ ಮಾಹಿತಿಯನ್ನು ನೀಡಿದ್ದ ಸಿಐಡಿ ಪರ ವಕೀಲ ಅಶೋಕ್ ನಾಯಕ್. ಇನ್ನು ಕಾಲ್ ರೆಕಾರ್ಡ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಆ ಕಾಲ್ ರೆಕಾರ್ಡನ್ನು ಸಬ್ಮಿಟ್ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಮಾತಾಡ್ಕೊಂಡಿರೋದು ಅಥವಾ ಯಾವುದಾದ್ರು ವ್ಯವಹಾರ ಅಥವಾ ಆಸ್ತಿಯ ವಿಚಾರ, ಜಾಗದ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಕೊಂಡಿರೋದು ಗೊತ್ತಿಲ್ಲ. ಒಟ್ಟು ಸಾಕ್ಷಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕೊಲೆ ಪ್ರಕರಣಕ್ಕೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ, ಏನು ಲಿಂಕು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗತ್ತೆ. ಅವರನ್ನು ಇಮಿಡಿಯೇಟ್ ಆಗಿ ವಶಕ್ಕೆ ಪಡ್ಕೊಳ್ಬೇಕಾಗತ್ತೆ ಅನ್ನೋದು ವಾದ. ಇನ್ನೊಂದು ಕಡೆಯಲ್ಲಿ ಭೈರತಿ ಬಸವರಾಜ್ ಪರ ವಕೀಲರು ಯಾವುದೇ ಕಾರಣಕ್ಕೂ ಇವ್ರ ಪಾತ್ರ ಇಲ್ಲ, ಇದನ್ನು ನಾವು CBIಗೆ ಒಪ್ಪಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ, ಬಟ್ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದಂಥ ಸಿಐಡಿ ಏಕಾಏಕಿಯಾಗಿ ಯಾಕೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಒಟ್ಟಿನಲ್ಲಿ ಈ ವಾದ ಪ್ರತಿವಾದವನ್ನು ಆಲಿಸ್ಕೊಂಡು ಯಾವ ತೀರ್ಪು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಜಾಮೀನು ಸಿಕ್ಕಿದ್ರೆ ರಿಲೀಫು, ಸಿಗದೇ ಇದ್ರೆ ಸಂಕಷ್ಟ. ಬಟ್ ಭೈರತಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡೇ ಕಾನೂನು ಹೋರಾಟವನ್ನು ಮಾಡ್ತಾ ಇರುವಂಥದ್ದು.